ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್. ಎಷ್ಟೋ ದಿವಸ ಆಯ್ತು ವಿಡಿಯೋ ಮಾಡ್ಬಿಟ್ಟು. ನಾನು ತುಂಬಾ ಟೆನ್ಷನ್ ಐತೈತೆ, ಅಂದ್ರೆ ಬಿಡೋದ್ ಬೇಡ. ಇವತ್ತಿನ ಟಾಪಿಕ್ ಏನು ಗೊತ್ತಾ? ಉಪ್ಪಿ ಸರ್ ಪಂಚ್ ಡೈಲಾಗ್ಸ್. ಹೆಂಗಿರುತ್ತೆ ಅಂತ ವಿಡಿಯೋ ನೀವು ನೋಡ್ಬೇಕಾ? ಪೂರ್ತಿ ವಿಡಿಯೋ ವಾಚ್ ಮಾಡಿ. ಅಲ್ವೋ ಬಂದೇ ಹೊಟ್ಟೆ ನಾವು ಹಿಡ್ಕೊಬಿಡ್ತದ, ಆ ತರ ಇರ್ತದೆ. ಗೋ ಟು ಟಾಪಿಕ್. ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಹಳೆ ವಿಡಿಯೋ ಒಂದು ಇಂಟರ್ವ್ಯೂ ಕೊಟ್ಟಿತ್ತು. ಅದ್ರ ಬಗ್ಗೆ ಮಾತಾಡೋದ, ಅದನ್ನ ನೋಡೋದ ವಿಡಿಯೋ. ನಡೀರಿ, ಸ್ಟಾರ್ಟ್. ನಾನು ದಿನಕ್ಕೆ 3,000, ಒಂದು ತಿಂಗಳಿಗೆ 3,000 ದುಡಿಯೋನು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು. ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ, ಬೇಡ, ಬರಬೇಡಿ, ನೀವು ಬರಲೇಬೇಡಿ. ಇದು ಸೈಕ್ ಆಗಿರೋದು. 10,000 ದುಡಿಯಕ್ಕೆ ಒಂದ್ ಕೈಯಲ್ಲಿ ಆಗಲ್ಲ ಅಂದ್ರೆ ಏನಿಗ್ ಬೇಕು? ಆ ತರ ಕ್ಯಾಂಡಿಡೇಟೇ ಬೇಡ ನಮ್ ಇದ್ರಲ್ಲಿ. ಏನ್ ಪಾಲಿಟಿಷಿಯನ್ ಬಂದ್ಬಿಟ್ಟು ಕಾಸು ಮಾಡ್ಕೊಳಕ? ಎಲ್ಲೆಲ್ಲಿಂದ ಬಂದ್ಬಿಡ್ತಾರ ಪಾಲಿಟಿಷಿಯನ್ಗೆ. ಸ್ಟಾರ್ಟ್. ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಏನು ಮಾಡ್ಬೇಕೀಗ? ನಿಮ್ಗೆ ಏನು ಮಾಡಬೇಕು ಅಂದ್ರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆಲಿ? ಪಾಲಿಟಿಕ್ಸ್ ಹೋಗ್ಬೇಕು ಅಣ್ಣಾದವ್ರೆ, ಆದ್ರೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಸುಮ್ಮನೆ ಹೊಂಟ ಬಿಡ್ಬೇಕು. ಏನ್ ಹೇಳು, ಒಂದು VIP ಎಂಟ್ರಿ ಇರ್ತದೆ, VIP ಇದ್ದಿರ್ತದೆ. ಅದಕ್ಕೆ ಪಾಲಿಟಿಕ್ಸ್ ಬೇಕು. ಅಯ್ಯೋ, ಎಲ್ಲಿಂದ ಬರ್ತಾರೆ ಜನ. ಈ ತರ ಪಾಲಿಟಿಕ್ಸ್ ಅಲ್ಲಿ ಸೇರಿರೋರ್ಗೆ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ, ಗೊತ್ತಾ? ಅಂತ ಫಸ್ಟ್ ತೆಗ್ದು ಈಚೆ ಹಾಕ್ಬೇಕು. ಅವಾಗ್ಲೇ ನಮ್ ದೇಶ ಕರೆಕ್ಟ್ ಆಗಿ ಆಗಕ್ಕೆ. ಬನ್ನಿ ನೆಕ್ಸ್ಟ್ ವಿಡಿಯೋ ವಾಚ್ ಮಾಡೋದ. ಬೇರೆ ಪಕ್ಷಗಳು ಪಾರ್ಟಿ ಫಂಡ್ ಅಂತ ಕೊಡ್ತಾವೆ. ನನ್ನ ಮಕ್ಳು ಕಾಸ್ಟ್ಗೆ ಪಾಲಿಟಿಷಿಯನ್ ಬರೋದು ಸ್ವಲ್ಪ ಜನ ಇದ್ದಕ್ಕೇನೆ. ಯಾವ ಎಲೆಕ್ಷನ್ ಕರೆಸಿ? ಈಗ ಯಾರೊಬ್ರು ಶಾಸಕರು ಈಗ ಉಡುಪಿಯಲ್ಲಿ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಅಂತಾರೆ. ಯಾರು ಕೊಡ್ತಾರೆ ಹೇಳಪ್ಪ? ಅದಾದ್ರೂ ಬಾಯ್ ಬಿಟ್ಟು ಕ್ಲೀನ್ ಆಗಿ ಗೊತ್ತಾ ನಿಮ್ಗೆ ಕನ್ಫರ್ಮ್? ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಹೋಗಿ ಮತ್ತೆ ಅಲ್ಲೇ ಹೋಗಿ ಕೆಲಸ ನಿಂತ್ಕೊಳ್ಳಿ. ಮ್ಯೂಸಿಕ್ ನಮ್ಮ ಇದ್ರಲ್ಲಿ ಕಾಸು ಮಾತ್ರ ಇಲ್ಲ ಗುರು. ಅಷ್ಟೇನೆ ನಮ್ಮ ಉಪ್ಪಿ ಸರ್ ಹೇಳೋದು. ನಿನ್ನೆ ಯಾರೋ ಹೇಳ್ತಾ ಇದ್ರು ಕ್ಯಾಶ್ಲೆಸ್ ಅಂದ್ರೆ ಕಾಸ್ಟ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಇದು ವೋಟ್ಲೆಸ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಸಂತೋಷ ಆಗ್ಲಿ, ಅದೇನು ನಾವು ಅದನ್ನು ಬಯಸೇ ಇಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ದಿರೋ ಕಡೆ ನಮ್ಮ ಉಪ್ಪಿ ಸರ್ ತಲೆ ಕೂಡ ಹಾಕಲ್ಲ. ಗೊತ್ತು ತಾನೇ, ನಾನು ಮೂವಿ ನೋಡಿದಿರ ತಾನೇ. ನಾನು ನನ್ನಿಂದ ನನಗೋಸ್ಕರ ನಾನು ಯೋಚನೆ ಮಾಡ್ತೀನಿ, ಅದೇ ಯೋಚನೆ ಮಾಡೋದು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ದುಡ್ಡಿಲ್ಲದಿದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅಂತ ಅನಿಸ್ತಾ ಇದೆ ನಿಮ್ಗೆ ಇವತ್ತಿನ ದಿನದಲ್ಲಿ? ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಭಿಕ್ಷೆ ಬೇಡ್ತಿಲ್ಲ ನಾನು. ಅವ್ರಿಗೇನೆ ಗುರು ದುಡ್ಡು, ಅವ್ರದಷ್ಟೇ ಆಸ್ತಿ ಗೀಸ್ತಿ ಎಲ್ಲ ಅಷ್ಟೇ ಬಿದ್ದೈತೆ. ಅವರೇ ಸ್ವಂತ ದುಡ್ಡು ದುಡ್ದಿರೋದು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೂ ಡೌಟ್ ಇದೆ ಇಲ್ಲಿ ಬರೋದಕ್ಕೆ, ನೀವು ನಾಳೆ ಚೇಂಜ್ ಆಗ್ಬೋದು ಅಂತ ಡೌಟ್ ಇದೆಯಾ? ಖಂಡಿತ ನಿಮಗೆ ಡೌಟ್ ಇದೆ. ಡೌಟ್ ಇರೋರು ಬೇಡ ನನಗೆ. ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ ಇಲ್ಲಿ. ನೀವು ಪ್ರಜೆ ಅಲ್ವಾ? ಪತ್ರಕರ್ತರು ಪ್ರಜೆ ಅಲ್ವಾ? ಪ್ರಜೆಗಳು. ಆದ್ರೆ ನನ್ನ ಒಂದು ಆಯಾಮ ಇದೆ, ನನ್ನ ಚೌಕಟ್ಟಿದೆ. ಆ ನಂತರ ನಾನು ಪ್ರಜೆ. ಆದ್ರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ. ನಿಜ, ಹ್ಯಾಂಡ್ ಚಾಪಿ ಸರ್. ಈ ಮಾತಿಗೆ ನಾನು ಅಪ್ರೂವಲ್ ಕೊಡ್ತೀನಿ. ನಾನೇ ಅಂತಲ್ಲ, ಇಡೀ ಜನತೆ ಅಪ್ರೂವಲ್ ಕೊಡ್ತದೆ. ಒಬ್ಬ ಪತ್ರಕರ್ತ ನಿಜವಾಗಿ ಜನತೆ ತರ ಬಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಮುಂದೆ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಎಲ್ಲ ಸರಿ ಆಯ್ತದೆ. ಅದ್ ಬಿಟ್ಬಿಟ್ಟು ಇವ್ರ ಕಾಸು ಕೊಟ್ಟು ಇವ್ರ TRP ನೋಡ್ಸಿ, ಇವ್ರ ಕೊಟ್ಟು ಇವ್ರು ಓಡಿಸಿ ಏನ್ ಆಕ್ಚುಲಿ ನಡೀತೈತದ ಯಾರು ತೋರಿಸ್ತಾ ಇಲ್ಲ. ಏನ್ ನಡೀತಾ ಇದೆ ಅವ್ರದ್ದು, ಯಾರ್ ಕಾಸು ಕೊಡ್ತಾರೋ ಅವ್ರದೇ ಮಾತ್ರ ನ್ಯೂಸ್ ಚಾನೆಲ್ ಬರೋದು. ಯಪ್ಪ, ಫಸ್ಟ್ ನ್ಯೂಸ್ ಚಾನೆಲ್ ನೀವು ಕಾಸು ಇಸ್ಕೊಳ್ಳೋದು ಒಂಚೂರು ಕಡಿಮೆ ಮಾಡಿ. ಅವಾಗ್ಲಾದ್ರೂ ನಮ್ಮ ಇಂಡಿಯಾ ಆದ್ರೂ ಒಂಚೂರು ಮುಂದೆ ಆದ್ರೂ ಹೋಗ್ಬೋದು. ಫುಲ್ ಹಿಂದೆ ಆಗ್ಬಿಟ್ಟಿದ್ದೀವಿ ಸಾಲ ತಗೋದು. ಯಪ್ಪ, ಚಿರಂಜೀವಿ ಅವರು ಹೇಳಿದರು ಅವರಿಗೆ ಬಹಳ ದೊಡ್ಡ ದೊಡ್ಡ ರ್ಯಾಲಿಗಳೇ ನಡೆಯಿತು. ಆದರೆ 294 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಒಂದು 18 ಗೆಲ್ಲಬಹುದಾಯಿತು. ಗೆದ್ರು ಅವರು. ಕಡೆಗೆ ಹೋಗಿ ಅವರು ಕಾಂಗ್ರೆಸ್ನೊಂದಿಗೆ ಮರ್ಜ್ ಆದ್ರು. ಉಪೇಂದ್ರ ಅವರ ಕತೆ ಕೂಡ ಅಷ್ಟೇ ಆಗ್ಬೋದು. ಅವ್ರಿಗೆ ನನ್ನ ಯಾಕೆ ಕಂಪೇರ್? ನಾನು ಚಿರಂಜೀವಿನ? ನನ್ನ ಹೆಸರು ಉಪೇಂದ್ರ. ನನ್ನ ವೇಷಭೂಷಣೆ ಬೇರೆ ಇದ್ದಾವೆ. ದಯವಿಟ್ಟು ಈ ಸತ್ಯ ಅರ್ಥ ಆಗ್ಬೇಕು ನಿಮ್ಗೆ. ಉಪೇಂದ್ರ ಚೇಂಜ್ ಆಗ ಮಾತೇ ಇಲ್ಲ. ನಾವು ಅವಾಗಿಂದ ನೋಡ್ತಿರೋದು ಅವ್ರಿಗೆ. ಕಮೆಂಟ್ ಮಾಡೋರು ತುಂಬಾ ಜನ ಇರ್ತಾರಲ್ಲ ಸರ್, ಇಂಥವ್ರಿಗೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಈ ಕೆಲಸನ ಇಷ್ಟಕ್ಕೆ ಬಿಡ್ತೀರಾ ಅಥವಾ ಇನ್ನು ಮುಂದಿನ ದಿನದಲ್ಲಿ ಕಂಟಿನ್ಯೂ? ಯಾರೋ ಮ್ಯಾಮ್ ಬಂದು ಇಂಟರ್ವ್ಯೂ ತಗೊಳಕ್ಕೆ, ಅದು ನಮ್ಮ ಸರ್ ಬಗ್ಗೆ. ವಾಚ್ ದಿಸ್ ಒನ್. ಮಾಡ್ತೀರಾ? ತಲೆ ಕೆಡಿಸ್ಕೊಂಡಂಗಿದ್ದೀನ ನಾನು? ಇಲ್ಲ, ಕೂದಲೆಲ್ಲ ನೀಟಾಗಿದೆಯಲ್ಲ? ಸ್ವಲ್ಪ ಕೆಡಿಸ್ಕೊಂಡೇನಿಲ್ಲ, ನೀಟಾಗಿ ಬಾಚ್ಕೊಂಡ್ ಬಂದಿದ್ದೀನಿ.
ಬಾಚ್ಕೊ ಬಂದೀವಿ ಅಂತ ಅನ್ಸುತ್ತೆ. ಮತ್ತೆ ಹೆಂಗ್ ತಲೆ ಕಡಿಸ್ಕೊಳ್ಳ. ಈಗ ಸೂಪರ್ ಪಂಚ್ ಡೈಲಾಗ್ ಮೇಲೆ ಪಂಚ್ ಡೈಲಾಗ್ ಸರ್ ಅಂತೂ. ಸಿನಿಮಾದಲ್ಲೇ ಅರ್ಥ ಮಾಡ್ಕೊಳ್ದಿರೋ ಜನ ನಿಮ್ಮ ಈ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅಲ್ಲ ಅನ್ಸುತ್ತೆ. ಇವಾಗ ನಾನು ನಿಮ್ಮನ್ನ ಕೇಳ್ತೀನಿ, ನಿಮ್ಗೆ ಅರ್ಥ ಆಯ್ತಾ? ನಾನು ಹೇಳಿದ ಅರ್ಥ ಆಯ್ತಾ? ಓಕೆ, ಅರ್ಥ ಆಗಿದೆ. ಅರ್ಥ ಆಯ್ತು. ಆಗಿದೆ. ನೀವು ಜನನ ಏನು ನೀವು? ರೈಟ್ ಪಾಯಿಂಟ್. ನಿಮ್ಗೆ ಅರ್ಥ ಆದ್ಮೇಲೆ ಮ್ಯಾಮ್ ಜನರಿಗೆ ಏನಕ್ಕೆ ಅರ್ಥ ಆಗಲ್ಲ ಹೇಳಿ? ನೀವು ಜನತೆನೆ ತಾನೇ. ಹಂಗೆ ನಿಮ್ಗೆ ಅರ್ಥ ಆಯ್ತಲ್ಲ ಅಂದ್ರೆ ಒಂದ್ಸತಿ ಹೋಗ್ಬಿಟ್ಟು ಉಪೇಂದ್ರ ಪೂರ್ತಿ ಮೂವಿಗಳು ನೋಡ್ಕೊ ಬನ್ನಿ. ಆಕ್ಚುಲಿ ಲೈಫಲ್ಲಿ ಹೆಂಗ್ ಇವಾಗ ನಡೀತಿದಾರ ಅವಾಗ್ಲೇ ತೋರಿಸ್ಬಿಟ್ಟಾರ ಪಿಕ್ಚರ್ಗಳು. ಇವಾಗ ನೀವು ಬಂದ್ಬಿಟ್ಟು ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತಿದ್ದೀರಲ್ಲ, ಓ ಎಲ್ಲಿಂದ ಬರ್ತೀರಾ ನೀವೆಲ್ಲ? ಓಕೆ, ಹೇಗೆ ಸರ್ ಈ ಒಂದು ಲಾಕ್ಡೌನ್ ಅಂತ ಅನೌನ್ಸ್ ಆಯ್ತು, ಒಂದ್ ರೀತಿ ಇದು ಲಾಕ್ಡೌನ್ ವಿಡಿಯೋ ಇದು ಇವಾಗ ಸಿಕ್ಕಿರೋದು. ಸಾರಿ ನಾನು ಲೇಟ್ ಆಗಿ ತೋರಿಸ್ತಿದ್ರು. ಸೊ ಆ ಒಂದು ಟೈಮ್ ಅಲ್ಲಿ ಈ ರೀತಿ ಮಾಡ್ಬೇಕು, ನನ್ನ ಕೈಲಾದ ಹೆಲ್ಪ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ಯಾಕೆ? ನನಗೆಲ್ಲ ತುಂಬಾ ಜನಕ್ಕೆ ಅನ್ಸಿದೆ, ತುಂಬಾ ಜನ ಮಾಡ್ತಿದ್ದಾರೆ. ನೀವು ನನ್ನ ಕೂರ್ಸಿ ಕೇಳ್ತಾ ಇದ್ದೀರಾ ಅಷ್ಟೇ. TRP ಬರ್ಬೇಕಲ್ವಾ, ಅದಕ್ಕೆ ನಮ್ಮ ಸರ್ ಕುಣ್ಸ್ಕೊಂಡು ಕೇಳೋದಿವ್ರು ಅಷ್ಟೇ. ಮತ್ತೆ ಗಾಯ್ಸ್ ಹೆಂಗಿತ್ತು ನಿಮ್ಗೆ ವಿಡಿಯೋ ವಾಚ್ ಮಾಡಿದ್ರಲ್ಲ? ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ಗೆ ಮುಂದೆ ನೋಡೋದ, ಇನ್ನು ಸೈಕಾಗಿ ಕೊಡೋದ, ಇನ್ಮೇಲೆ ಕ್ರೇಜಿಯಾಗಿ ಕಂಟೆಂಟ್ಗಳು ಕೊಡ್ತಾ ಇರೋದೇನೆ. ಏನ್ ಬರೀ ಟ್ರೋಲ್ ಒಂದೇ ಅಂತಲ್ಲ, ಇನ್ನು ಏನೇನೈತಿ ಎಲ್ಲ ತೋರಿಸ್ತೀನಿ. ನೀವು ಬರೀ ವಾಚ್ ಮಾಡ್ತೀರಿ ಸಾಕು. ಟಾಟಾ, ಬಾಯ್.